ರಾಜ್ಯದ ವಿಜಯನಗರ ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ, ಬೇಕಾದಷ್ಟು ಎಲ್ಲ ನಮ್ಮ ಜೊತೆ ಯಾರು ವಿಜಯದಲ್ಲಿ ಫೋಟೋ ಯಡಿಯೂರಪ್ಪ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಮಾಡಿ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಯಾರಾದ್ರು ಎಂತೆಂತ ರೋಡಿಗಳು ಎಂತೆಂತ ಫೋಟೋಗಳೆಲ್ಲ ನಮ್ಮ ಮದುವೆ ಹೋದಾಗ ಅಡ್ಡ ಎಲ್ಲ ಲೀಡರ್ಗಳು ಕಲಿಸ್ಕೊಳ್ತಾರೆ, ಎಲ್ಲ ಲೀಡರ್ಸ್ ಕಲಿಸ್ಕೊಳ್ತಾರೆ, ಹೋಮ್ ಮಿನಿಸ್ಟರ್ ಕಲಿಸ್ಕೊಳ್ತಾರೆ. ಯಾವ್ದು ಅವೆಲ್ಲ ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಫೈನ್. ವೆರಿ ಕ್ಲೀನ್ ಗವರ್ಮೆಂಟ್, ನಮ್ಮ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ. ಅಮ್ಮ ಏನು ಇನ್ನ ಮಾತಾಡ್ಕೊಳ್ಳಿ, ಬೇರೆ ವಿಚಾರ, ಬೇರೆ ಇಶ್ಯೂಸ್ ಇದೆ, ಅವ್ರು ಸರಿ ಮಾಡ್ಕೊಳ್ಳಿ. ಮಾಡ್ಲಿ, ಮುಖ್ಯ ಆಗ್ಲಿ, ಅದನ್ನು ಮುಖ್ಯ ಆಗ್ಲಿ, ಎಲ್ಲರೂ ಮುಖ್ಯ ಆಗ್ಲಿ. ನಮ್ಮ ಹೇಳಿಲ್ವಾ ಯಾವ ರಾಜ್ಯದಲ್ಲಿ ಎಲ್ಲ ಕೊಡೋಣ ಅಂತ ಡ್ರೈವರ್ಸ್ ಇನ್ನೊಬ್ಬ ಎಲ್ಲ ಹೇಳಿಲ್ವಾ, ಎಲ್ಲ ಕೊಡೋಣ. ನಮ್ಮೊಬ್ಬರು ಮಾತ್ರ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಡಿ.ಕೆ. ರವಿ ಕೇಸಿಂದ ಹಿಡಿದು ಜಾರ್ಜ್ ಕೇಸಿಂದ ಹಿಡಿದು ಅಂತ ಒಂದು 12 ಕೊಟ್ಟಿದ್ದ ನಾವು. ನಾನು ಒಬ್ಬರ ಮೇಲೆ ಮಾತ್ರ ಸಿಬಿಐ ಕೊಟ್ಟಿದ್ದು, ಯಾವ ಸಿಬಿಐ ಕೊಟ್ಟಿಲ್ಲ. ಕೊಡ್ಬೇಕಾಯ್ತು ಬೇರೆ ಕೇಸ್ಗಳೆಲ್ಲ ಇತ್ತಲ್ಲ, ಮಂತ್ರಿಗಳ ಮೇಲೆಲ್ಲ ಎಮ್ಎಲ್ಎಗಳ ಮೇಲೆ ಬಂದಿದ್ದಲ್ಲ, ಅದನ್ನ ಯಾಕೆ ಕೊಡ್ಲಿಲ್ಲ? ನನ್ನ ಮೇಲೆ ಯಾಕೆ ಕೊಟ್ಟು? ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರ್, ಅವ್ರ ಮೇಲೆ ಹಸಿವೆ, ಅವನ್ನ ತರ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ITBT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಇಸ್ ಡೂಯಿಂಗ್. ಆಯ್ತಾ, SM ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ITBT ಅಂದ್ರೆ ಅವರ ಆತ. ಸೊ ಅದನ್ನ ತರ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಗೌರ್ಮೆಂಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ್ದು ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯ ಸರಿಪಡಿಸ್ಬೇಕು. ಬಹಳ ಸಂತೋಷ. ನಾನ್ ಪಾಪ ಎಲ್ಲೋ ಇದ್ದು ಯಾವ್ದೋ ಮನೆಯಲ್ಲಿ ಓಡ್ ಬಂದೆ ನಾನು. ಏನಪ್ಪಾ ಡ್ಯೂಟಿಯಲ್ಲೇ ಇದ್ದೀವಿ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರ ತಪ್ಪು ಇಲ್ಲ ಅಂದಾಗ ಸಿಬಿಐ ವಹಿಸೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಶಾಮೀಲಾಗಿದ್ದಾರೆ. ನಾಟ್ ಎ ಕೇಸ್ ಫಾರ್ ಸಿಬಿಐ. ಅವರ್ ಗವರ್ಮೆಂಟ್ ಇಸ್ ಕೇಪಬಲ್. ನಮ್ಮ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಇದನ್ನು ನಡೆಸುವಂತ ಎಲ್ಲ ಇದೆ. ಸಿಬಿಐನವರು ಏನು ಮಾಡಕ್ ಆಗಲ್ಲ. ಸಿಬಿಐ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರುವಾಗ್ತಿದ್ದೀನಿ. ನಾನು ನನ್ನ ಕಳ್ಕೊಂಡಿದ್ದೆಲ್ಲ ಗಿಫ್ಟು ಎಲ್ಲ ತಿರುವಾಗ್ತಿದ್ದೀನಿ. ನಡೀರಿ. ಓಕೆ, ಎನಿವೆ ಎಲ್ಲರಿಗೂ ಕೂಡ ಹೊಸ ವರ್ಷ ಒಳ್ಳೆದಾಗ್ಲಿ. ಹೊಸ ವರ್ಷ 2025 ಒಂದು ಉತ್ತಮವಾದಂತ ವರ್ಷ ಆಗ್ಲಿ ರಾಜ್ಯದ ಜನತೆಗೆ. ನಾನು ನಾಳೆ ಎಲ್ಲರೂ ಕೂಡ ನನಗೆ ವಿಶ್ ಮಾಡಕ್ ಬರೋರು, ಅಭಿನಂದನೆ ಸಲ್ಲಿಸೋರಿಗೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾರು ಬರಕ್ ಹೋಗ್ಬೇಡಿ. 3ನೇ ತಾರೀಕು ರಾತ್ರಿ ನಾನು ಬರ್ತೀನಿ. ಅಲ್ಲಿವರೆಗೂ ನಾನು ಯಾರಿಗೆ ಸಿಗುದಿಲ್ಲ. ಎಲ್ಲ ನನ್ನ ಅಭಿಮಾನಿಗಳಿಗೆ, ಮಿತ್ರಗಳಿಗೆ, ಅಧಿಕಾರಿಗಳಿಗೆ, ಸ್ನೇಹಿತರಿಗೆ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ವರ್ಷ ನನ್ನ ಪ್ರೀತಿ. ನಮಸ್ಕಾರ.